ಹಾವೇರಿ ಜಿಲ್ಲೆಯ ಅನ್ನದಾತರಿಗೆ ಡಬಲ್ ಶಾಕ್. ಒಂದೆಡೆ ಮಳೆ ಅವಕೃಪೆ, ಇನ್ನೊಂದೆಡೆ ಬೆಳೆಗಳಿಗೆ ರೋಗದ ಕಾಟ. ಹಸಿರು ಕೀಟಗಳ ಹಾವಳಿಗೆ ಹಾವೇರಿ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ. ಸಾವಿರಾರು ಎಕರೆಯಲ್ಲಿನ ಸೋಯಾಬೀನ್ ಬೆಳೆಗಳಿಗೆ ಹಸಿರು ಕೀಟ ಬಾಧೆ ಕಾಡ್ತಾ ಇದೆ. ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ಅನ್ನದಾತರು ಕಂಗಾಲಾಗಿದ್ದಾರೆ. ಎಕರೆಗೆ 15 ರಿಂದ 20 ಸಾವಿರ ಖರ್ಚು ಮಾಡಿ ಬಿತ್ತನೆ ಮಾಡಿದ್ರು ಅನ್ನದಾತರು. 20 ದಿನಗಳಿಂದ ಮಳೆ ಇಲ್ಲ. ಈಗ ನೋಡಿದ್ರೆ ಹಸಿರು ಕೀಟಗಳ ಸಮಸ್ಯೆ ಕಾಡ್ತಾ ಇದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಔಷಧಿ ಸಿಂಪಡಿಸಿದ್ರು ಪ್ರಯೋಜನವಿಲ್ಲ ಅಂತ ಅನ್ನದಾತರು ಕಂಗಾಲಾಗಿದ್ದಾರೆ. ಬೆಳೆ ರಕ್ಷಣೆ ಮಾಡಿಕೊಳ್ಳೋದೇ ದೊಡ್ಡ ಸವಾಲಾಗ್ಬಿಟ್ಟಿದೆ ರೈತರಿಗೆ. ಒಂದ್ ಕಡೆ ಮಳೆ ಬರ್ತಾ ಇಲ್ಲ, ಈಗ ನೋಡಿದ್ರೆ ಹಸಿರು ಹುಳಗಳ ಕಾಟ ಶುರುವಾಗಿದೆ. ಸಾವಿರಾರು ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ, ನಮ್ಮ ಗತಿ ಏನು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ರೈತರದ್ದು. ನಿರೀಕ್ಷಿತ ಪ್ರಮಾಣದಲ್ಲಿ ಈ ಬಾರಿ ಮಳೆ ಆಗಿಲ್ಲ. ಹೀಗಾಗಿ ರೈತ ಬೆಳೆದಂಥ ಬೆಳೆಗಳು ಒಂದು ಕಡೆ ಬೀಜಗಳು ಮೊಳಕೆನೇ ಹೊಡೆದಿಲ್ಲ. ಎಲ್ಲ ಫುಲ್ ಒಂದು ರೀತಿ ಬೇಸಿಗೆ ಕಾಲದ ಹಾಗೇ ಭಾಸವಾಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಈ ಬಾರಿ ಸೋಯಾಬೀನ್ ಬಿತ್ತಿದ್ರು. ಆದರೆ ಮಳೆ ಕೊರತೆ ನಡುವೆ ರೈತರಿಗೆ ಮತ್ತೊಂದು ಟೆನ್ಷನ್ ಏನಾಗಿದೆ ಅಂತ ಹೇಳಿದರೆ, ಹಸಿರು ಕೀಟದ ಕಾಟದಿಂದಾಗಿ ಇವತ್ತು ಸೋಯಾಬೀನ್ ಬೆಳೆ ನಾಶವಾಗಿ ಹೋಗ್ತಾ ಇದೆ. ಹಸಿರು ಕೀಟಗಳು ಒಂದು ಕಡೆಯಿಂದ ಹಿಡಿದು ಪೂರ್ತಿಯಾಗಿ ಈ ಒಂದು ಸೋಯಾಬೀನ್ ಬೆಳೆಯನ್ನು ಆಪೋಷಣ ತೆಗೆದುಕೊಳ್ತಾ ಇದೆ. ನಾನಿವತ್ತು ಹಾವೇರಿ ತಾಲೂಕು ಕರ್ಜಗಿ ಗ್ರಾಮದ ರೈತರ ಜಮೀನುಗಳ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇದು 11 ಎಕರೆ ಸೋಯಾಬೀನ್ನ ಬಿತ್ತನೆ ಮಾಡಿದ್ದಾರೆ. ಈ 11 ಎಕರೆ ಸೋಯಾಬೀನ್ ಬಿತ್ತನೆ ಮಾಡಿರುವಂಥ ರೈತರ ಪರಿಸ್ಥಿತಿನ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಹಸಿರು ಕೀಟಗಳ ಪರಿಣಾಮದಿಂದಾಗಿ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ರೈತರಿಗೆ. ಇದು ನೋಡ್ಬೋದು ನೀವು, ಸೋಯಾಬೀನ್ ಎಲೆಗಳೆಲ್ಲ ಪೂರ್ತಿಯಾಗಿ ಹುಳು ತಿಂದಿದೆ. ಇದು ನೋಡ್ಬೋದು ನೀವು, ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಈ ಸೋಯಾಬೀನ್ ಎಲೆಗಳನ್ನು ಹುಳುಗಳು ತಿಂದಿರುವಂಥ ಪರಿಣಾಮದಿಂದಾಗಿ ಸೋಯಾಬೀನ್ ಬೆಳೆ ಪೂರ್ತಿ ಇವತ್ತು ನಾಶ ಆಗುವಂಥ ಮಟ್ಟಿಗೆ ತಲುಪಿದೆ. ಹೀಗೆ ಹುಳುಗಳು ತಿಂದುಬಿಟ್ರೆ ಸೋಯಾಬೀನ್ನ ಎಕ್ಸ್ಪೆಕ್ಟ್ ಮಾಡೋದು ಹೇಗೆ? ಬೆಳೆ ಬರೋದೇ ಇಲ್ಲ, ಇದು ಫಸಲು ಬರೋದಿಲ್ಲ. ಇಂಥ ಒಂದು ಪರಿಸ್ಥಿತಿಗೆ ರೈತರು ಸಿಕ್ಕಾಕೊಂಡಿದ್ದಾರೆ. ಈ ಬಾರಿ ಸೋಯಾಬೀನ್ ಬಿತ್ತನೆ ಹೆಚ್ಚಾಗಿಯೇ ಆಗಿದೆ. ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಸಾವಿರಾರು ಹೆಕ್ಟೇರ್ ಸೋಯಾಬೀನ್ ಬೆಳೆಯನ್ನು ಈ ಬಾರಿ ರೈತರು ಬಿತ್ತನೆ ಮಾಡಿದ್ದಾರೆ. ಆದರೆ ಈ ರೀತಿ ಈ ಒಂದು ಹುಳುಗಳ ಕಾಟದಿಂದಾಗಿ, ಹಸಿರು ಕೀಟಗಳ ಕಾಟದಿಂದಾಗಿ ಸೋಯಾಬೀನ್ ಬೆಳೆ ತಿಂದು ಹಾಕ್ತಾ ಇದೆ, ಆಪೋಷಣ ತೆಗೆದುಕೊಳ್ತಾ ಇದೆ ಹುಳು. ಹೀಗಾಗಿ ಸಿಕ್ಕಾಪಟ್ಟೆ ಲಾಸ್ ಅನುಭವಿಸ್ತಾ ಇದ್ದಾರೆ. 1 ಎಕರೆ ಸೋಯಾಬೀನ್ ಬಿತ್ತನೆ ಮಾಡಲಿಕ್ಕೆ ಅದು ಕ್ಯೂ ಹಚ್ಚಿ ರಾತ್ರಿ ಪೂರ್ತಿ ಕಾಯ್ದು ಸೋಯಾಬೀನ್ ಬೀಜಗಳನ್ನು ತೆಗೆದುಕೊಂಡು ಬಂದು ಅದಕ್ಕೆ ಗೊಬ್ಬರ, ಬೀಜ, ಹೊಲ ಸಾಗುವಳಿ ಮಾಡಬೇಕು. ಸಿಕ್ಕಾಪಟ್ಟೆ ಖರ್ಚಿರುತ್ತೆ. ಇವತ್ತು ರೈತರ ಆತ್ಮಹತ್ಯೆಯಲ್ಲಿ ಹಾವೇರಿ ಯಾಕೆ ನಂಬರ್ 1 ಇದೆ ಅಂತ ಹೇಳಿದರೆ, ಇಲ್ಲಿ ಕೇವಲ ಕೃಷಿ ಮಾತ್ರ ಇವರ ಆದಾಯ ರೈತರಿಗೆ. ಬೇರೆ ಯಾವುದು ಇಂಡಸ್ಟ್ರೀಸ್ ಇಲ್ಲ, ಎಂಥದೂ ಇಲ್ಲ. ಸೊ ಈ ಮಧ್ಯ ಕರ್ನಾಟಕದ ಮಧ್ಯದಲ್ಲಿರುವಂಥ ಈ ಹಾವೇರಿ ಜಿಲ್ಲೆಗೆ ಪರಿಸ್ಥಿತಿಗಳಿದೆ. ಹೀಗಾಗಿ ಇವತ್ತು ರೈತರು ಕಾರಣದಿಂದಾಗಿ ಪ್ರತಿ ವರ್ಷ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾನೇ ಇರ್ತಾರೆ. ಕಾರಣ ಅವರು ನಂಬ್ಕೊಂಡಿರುವಂಥ ಕೃಷಿನೂ ಕೂಡ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇರೋ ಕಾರಣದಿಂದಾಗಿ ರೈತರು ಇವತ್ತು ಆತ್ಮಹತ್ಯೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.